ಸೇತುವೆಯ ಲಾಡ್ಜ್ನಲ್ಲಿ ನಡೆದಿದೆಯಾ ಅಕ್ರಮ ಜಾಲ? ಅಕ್ರಮ ಚಟುವಟಿಕೆಗಳಿಗೆ ಹೆಣ್ಣು ಮಕ್ಕಳ ಬಳಕೆ, ಸಾರ್ವಜನಿಕರ ಆರೋಪ. ನಮಸ್ಕಾರ ವೀಕ್ಷಕರೇ, ಜಿಲ್ಲೆಯ ಜನ ಅಪ್ಪಿತಪ್ಪಿಯೂ ಮರೆಯದೆ ನೋಡಲೇಬೇಕಾದ ಮಹಾಸ್ಫೋಟಕ ತನಿಖಾ ವರದಿಗೆ ಸ್ವಾಗತ. ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಹಳ್ಳದ ಸೇತುವೆಯ ಪಕ್ಕದಲ್ಲೇ ಇರೋ ಲಾಡ್ಜ್ ಒಂದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅನುಮಾನಗಳು ವ್ಯಕ್ತವಾಗುತ್ತಿವೆ. ಬಾಹ್ಯ ಪ್ರಪಂಚಕ್ಕೆ ಲಾಡ್ಜ್, ಆದರೆ ಬಂದ್ ಬಾಗಿಲ ಒಳಗಡೆ ಅಕ್ರಮ ಚಟುವಟಿಕೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಿದ್ದು, ಇದೀಗ ಇದಕ್ಕೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ವಿಡಿಯೋ ದೃಶ್ಯಗಳು ಲಭ್ಯವಾಗಿವೆ. ಸ್ಥಳೀಯರು ಮತ್ತು ಮೂಲಗಳು ನೀಡಿರುವ ಮಾಹಿತಿಯ ಪ್ರಕಾರ ಈ ಕಟ್ಟಡದಲ್ಲಿ ಕೆಲವು ಅನುಮಾನಾಸ್ಪದ ಚಲನವಲನಗಳು ಸಾಗುತ್ತಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂದ್ ರೂಮ್ಗಳು, ಆ ರೂಮ್ಗಳ ಕಾವಲಿಗೆ 3 ರಿಂದ 4 ಜನರನ್ನ ನಿಯೋಜಿಸಿರುವುದು ವಿಡಿಯೋವೊಂದರಲ್ಲಿ ದೃಶ್ಯೀಕರಿಸಲಾಗಿದೆ. ಚಾವಲ್ ರೂಪಾಯಿನ ಕುಡ್ದೀನಿ. ಬೈಕ್ ಮೇಲೆ ಬಂದೀನಿ, ನಾ ಮಳೆ ಬರತ್ತು ಅದಕ್ಕೆ ಬಂದೀನಿ. ಹೊರ ರಾಜ್ಯದಿಂದ ಹೆಣ್ಣು ಮಕ್ಕಳನ್ನ ಕರೆತಂದು ಕತ್ತಲ ಕೋಣೆಯಲ್ಲಿ ಕೂಡಿಟ್ಟು ಅಕ್ರಮ ದಂಧೆಗೆ ತಳ್ಳಲಾಗುತ್ತಿದೆ ಎಂಬ ಗಂಭೀರ ಸಂಶಯಗಳು ಕಾಡುತ್ತಿದ್ದು, ಈ ವಿಡಿಯೋ ಸಾಕ್ಷ್ಯಗಳು ಸಾರ್ವಜನಿಕರಲ್ಲಿ ದೊಡ್ಡ ಆತಂಕ ಸೃಷ್ಟಿಸಿವೆ. ಈ ಚಟುವಟಿಕೆಗಳ ನಿರ್ವಹಣೆಯ ಹಿಂದೆ ಯಾರ ಕೈವಾಡ ಇದೆ? ಆ ಲಾಡ್ಜ್ ಮಾಲೀಕರು ಯಾರು? ಪ್ರಸ್ತುತ ಲಾಡ್ಜ್ ನಡೆಸುತ್ತಿರುವ ವ್ಯಕ್ತಿ ಯಾರು? ಹಲವು ವರ್ಷಗಳಿಂದ ಈ ರೀತಿ ನಡೆಯುತ್ತಿದ್ದರೂ ಆಡಳಿತದ ಗಮನಕ್ಕೆ ಬಂದಿಲ್ಲವೇ ಎಂಬ ಪ್ರಶ್ನೆ ಮೂಡಿದೆ. ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರುವ ಈ ವಿಚಾರವೀಗ ಪೊಲೀಸ್ ಇಲಾಖೆಗೆ ಸವಾಲಾಗಿ ಪರಿಣಮಿಸಿದೆ. ಲಭ್ಯವಿರುವ ಈ ಎಲ್ಲಾ ವಿಡಿಯೋ ಸಾಕ್ಷ್ಯಾಧಾರಗಳನ್ನು ಸಂಬಂಧಪಟ್ಟ ಪೊಲೀಸ್ ಉನ್ನತಾಧಿಕಾರಿಗಳು ಹಾಗೂ ತಾಲೂಕು ಆಡಳಿತದ ಗಮನಕ್ಕೆ ತರಲಾಗುತ್ತಿದ್ದು, ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಿದೆ. ಅಲ್ಲಿ ಬಂದಿಯಾಗಿರಬಹುದಾದ ಅಮಾಯಕರ ರಕ್ಷಣೆ ಮಾಡಬೇಕಾಗಿದೆ. ಸತ್ಯಾಸತ್ಯತೆ ಹೊರಬರಲು ಪೊಲೀಸ್ ತನಿಖೆ ಅಗತ್ಯ. ವೀಕ್ಷಿಸಿ ಮುಂದಿನ ಭಾಗದಲ್ಲಿ ಆ ಅಕ್ರಮ ಚಟುವಟಿಕೆ ಮಾಲೀಕ ಯಾರು?